ನಮಸ್ತೆ ವೀಕ್ಷಕರೇ. ಮಂಡ್ಯ ಸೊಗಡಿನ ಚಿತ್ರಗಳಂದ್ರೆ ಸಿನಿಮಾಗಳಂದ್ರೆ ಅದೇ ದೊಡ್ಡ ವಿಶೇಷ. ಆ ಭಾಷೆಯ ಸೊಗಡು ಜನಕ್ಕೆ ತುಂಬಾನೇ ಇಷ್ಟ. ಆ ಭಾಗದ ಗ್ರಾಮೀಣ ಜನರ ಜೀವನ ಶೈಲಿ ಅದ್ಭುತ ಅಂತ ಹೇಳ್ಬೋದು. ಸೊ ಸ್ನೇಹಿತರ ಒಡನಾಟ, ಸಂಪ್ರದಾಯ ಇವುಗಳನ್ನೆಲ್ಲ ನೋಡೋದಕ್ಕೆ ಒಂದು ಅದ್ಭುತವಾಗಿ ಚಂದ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ಅಂತ ಚಿತ್ರಗಳೆಲ್ಲ ಗಲ್ಲಾಪೆಟ್ಟಿಗೆನ ಗೆದ್ದಿರ್ತಕ್ಕಂಥ ಉದಾಹರಣೆ ಕೂಡ ಇದೆ. ಇದೀಗ ಅದೇ ಸಾಲಿಗೆ ಸೇರುವ ಭರವಸೆಯನ್ನ ಹುಟ್ಟಾಕಿರ್ತಕ್ಕಂಥ ಈ ವಾರ ತೆರೆ ಕಂಡಿರ್ತಕ್ಕಂಥ ಹೊಸ ಸಿನಿಮಾದ ರಿವ್ಯೂನ ನಾನು ನಿಮ್ಗೋಸ್ಕರ ತಂದಿದ್ನಿ. ಸೊ ಯಾವ್ದಾ ಸಿನಿಮಾ, ಏನದ್ರ ಕತೆ ಅಂತ ನೋಡೋಕು ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರು, ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ ನನ್ಗೆ ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾವ್ದಾ ಸಿನಿಮಾ ಅಂದ್ರೆ ಲೋ ನವೀನ. ಸೊ ಈ ಚಿತ್ರ ಹೇಗೆ ಉಗಮ ಆಯ್ತು, ಈ ಸಿನಿಮಾದ ಕತೆ ಏನು ಅನ್ನೋದನ್ನ ನಾನ್ ನಿಮ್ಗೆ ಈ ರಿವ್ಯೂ ನಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಚಿತ್ರದ ನಾಯಕ ನವೀನ್ ಸಜ್ಜು. ಸೊ ಈ ಸಿನಿಮಾದ ನಾಯಕ ನವೀನ್ ಸಜ್ಜು ಹಳ್ಳಿಯ ಮುಗ್ಧ ಯುವಕ. ತಂದೆ ಇಲ್ಲದೆ ತಾಯಿಯ ಆಸರೆಯಲ್ಲಿ ಬೆಳಿತಕ್ಕಂತ ನವೀನ ಗೆಳೆಯರೇ ಒಡನಾಡಿಗಳು, ಸೊ ಸ್ನೇಹಿತರೆ ಎಲ್ಲಾನು, ಮತ್ತೆ ತಾಯಿ. ಸೊ ಇಷ್ಟ್ರ ಮಧ್ಯೆ ಅವನ ಜೀವನ ನಡೀತಾ ಇರುತ್ತೆ. ಇಂಥ ನವೀನ ಒಮ್ಮೆ 50 ವರ್ಷದ ಯುವಕನಿಗೆ ಹೆಣ್ಣು ಹುಡ್ಕೋದಿಕ್ಕೆ ಅಂತ ಹೋಗಿ ಇಕ್ಕಟ್ಟಿಗೆ ಸಿಕ್ಕಾಕಂತಾನೆ ಗುರು. ಏನ್ ಮಜಾ ನೋಡ್ರಿ. 50 ವರ್ಷ ಆಗಿದೆ ಅವನ್ಗೆ ಹೆಣ್ಣನ್ನು ನೋಡ್ಕೋದಿಕ್ಕೆ ಅಂತ ಹೋಗ್ತಾನೆ ಈ ನವೀನ. ಸೊ ಅದೇ ಊರಲ್ಲಿರುವ ಮಾವನ ಮಗಳು ಆಶಾ. ಸೊ ಈ ಸಿನಿಮಾದ ಹೀರೋಯಿನ್ ವರ್ಷಾ ಗಿರಿಧರ್. ಸೊ ಇವಳ ಮೇಲೆ ನವೀನ್ಗೆ ಇನ್ನಿಲ್ಲದ ಪ್ರೀತಿ. ಆದ್ರೆ ಕೆಲ್ಸ ಇಲ್ದೆ ಅಲೆದಾಡ್ತಕ್ಕಂತ ಈ ಹುಡುಗನಿಗೆ ಮಾವ ಮಗಳನ್ನ ಕೊಡೋದಕ್ಕೆ ಒಪ್ಪಲ್ಲ. ತುಂಬಾನೇ ಸಿಡುಕ್ತಾ ಇರ್ತಾನೆ. ಅವನು ಅವಳ ಜೊತೆ ಓಡಾಡೋದು ಇದೆಲ್ಲ ಮಾಡಿದ್ರೆ ತುಂಬಾನೇ ಕೋಪ ಮಾಡ್ಕೊಂತ ಇರ್ತಾನೆ ಇವ್ರ ಮಾವ. ಮಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಹುಡುಗನ ಜೊತೆ ಮದುವೆ ಮಾಡ್ಬೇಕು ಅನ್ನೋದು ಆ ಮಾವನ ಆಸೆ. ಸೊ ಅದಕ್ಕೋಸ್ಕರ ಸಿದ್ಧತೆ ಕೂಡ ಮಾಡ್ತಾ ಇರ್ತಾನೆ. ಸೊ ನವೀನನ ತಾಯಿ ತನ್ನ ಅಣ್ಣನ ಮಗಳನ್ನ ಸೊಸೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಆಸೆ. ಆದ್ರೆ ಬಡತನದ ಕಾರಣದಿಂದ ಅಣ್ಣನ ಬಳಿ ಹೋಗಿ ಕೇಳೋದಕ್ಕೆ ಹಿಂಜರಿತಾ ಇರ್ತಾಳೆ ಆ ತಾಯಿ. ಸೊ ಆಶಾ ಕೂಡ ಮಾವನ ಮಗ ನವೀನನ ಜೊತೆ ತುಂಬಾನೇ ಸಲಿಗೆಯಿಂದ ಇರ್ತಾಳೆ. ಅದು ಮುಗ್ಧ ನವೀನ್ಗೆ ಪ್ರೀತಿ ಅಂತ ಕಾಣಿಸ್ಬಿಡುತ್ತೆ. ನನಗೀಗ್ಲೇ ಮದುವೆ ಬೇಡ, ನಾವಿಬ್ರು ಊರ್ ಬಿಟ್ಟು ಓಡೋಗೋಣ ಅಂತ ಒಂದ್ಸರಿ ಆಶಾ ನವೀನನ್ ಬಳಿ ಹೇಳ್ಕೊಂತಾಳೆ. ಆಗ ನವೀನನ್ನ ಸುಂದರ ಕನಸಿನ ಲೋಕದಲ್ಲಿ ತೇಲಾಡ್ತಾ ಹೋಗ್ತಾನೆ. ಯಾಕಂದ್ರೆ ಇವನ್ಗೆ ಅವಳ ಮೇಲೆ ಮೊದ್ಲೇ ಪ್ರೀತಿ ಇರುತ್ತೆ. ಹಾಗಾಗಿ ಅವಳು ಹೇಳಿದ್ದೆ ತಡ ಇವನೆಲ್ಲೋ ಕಳೆದೋಗ್ಬಿಡ್ತಾನೆ ಗುರು. ಹಾಗೆ ಗೆಳೆಯ ಸಹಕಾರದಿಂದ ಇಬ್ರು ಊರ್ ಬಿಟ್ಟು ಹೋಗೋದಕ್ಕೆ ನಿರ್ಧರಿಸ್ಬಿಡ್ತಾರೆ ಗುರು. ಇನ್ನೇನು ಊರ್ ಬಿಟ್ಟು ಹೊರಡ್ಬೇಕು, ಒಂದು ಸಣ್ಣ ಅಚಾತುರ್ಯದಿಂದ ಅವರಿಬ್ರು ಆಶಾಳ ತಂದೆಯ ಕೈಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಮುಂದೆ ಆಕೆಯನ್ನ ಮರ್ತ ನವೀನ ಸಿಟಿಗೆ ಹೋಗಿ ಒಂದು ಗ್ರಾಸರಿ ಶಾಪ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ಹಾಗೂ ರಾತ್ರಿ ಬಾರ್ ಸಪ್ಲೈಯರ್ ಆಗಿ ದುಡಿದು ತನ್ನ ಊರಿನಲ್ಲಿರ್ತಕ್ಕಂಥ ತಾಯಿಗೆ ಆಸರೆ ಆಗ್ತಾನೆ ನವೀನ. ಎಷ್ಟು ಅದ್ಭುತ ಅಲ್ವಾ? ಸೊ ಮಾವನ ಮಗಳನ್ನ ಅವಳು ಹೇಳುದು ಅಂತ ಓಡಿಸ್ಕೊಂಡು ಹೋಗೋದಿಕ್ಕೆ ಅಂತ ಹೋಗಿ ಮಾವನ ಕೈಲಿ ಸಿಕ್ಕಾಕೊಂಡು ಅದಾದ ಮೇಲೆ ಅವನು ಸಿಟಿಗೆ ಹೋಗ್ತಾನೆ. ಅಂದ್ರೆ ಕೆಟ್ಟು ಪಟ್ನಾ ಸೇರಿದ್ರು ಅಂತ ಹೇಳ್ತಾರೆ ಗಾದೆ ಮಾತು. ಆ ರೀತಿ ಸಿಟಿಗೆ ಹೋಗ್ತಾನೆ. ಸಿಟಿಗೆ ಹೋದ್ಮೇಲೆ ಗ್ರಾಸರಿ ಶಾಪ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ದುಡಿತಾನೆ. ರಾತ್ರಿ ಬಾರ್ ಸಪ್ಲೈಯರ್ ಆಗಿ ದುಡಿತಾನೆ. ಸೊ ದುಡಿದು ತನ್ನ ತಾಯಿಗೆ ಆಸರೆಯಾಗಿ ನಿಲ್ತಾನೆ. ಹೀಗೆ ಸಿಟಿನಲ್ಲಿ ನೆಮ್ಮದಿಯಾಗಿ ದುಡ್ಕೊಂಡು ತನ್ನ ತಾಯಿಗೆ ದುಡ್ಡನ್ನ ಕಳಿಸ್ಕೊಂಡು ಬದುಕ್ತಾ ಇರ್ತಕ್ಕಂಥ ನವೀನ್ ಬಾಳಲ್ಲಿ ಮತ್ತೆ ಅವರ ಮಾವನ ಮಗಳು ಆಶಾ ಪ್ರವೇಶ ಆಗುತ್ತೆ ಗುರು. ಏನಿದು ಸ್ಟಾರು. ಸೊ ಎಂಜಿನಿಯರಿಂಗ್ ಓದ್ತಿತ್ತಂತ ಆಶಾ ಅದೇ ಶಾಪ್ ಕೆಲ್ಸಕ್ಕೆ ಸೇರ್ಕೊಂತಾಳೆ. ಇದಿನ್ನೂ ಅದ್ಭುತ. ಇಬ್ರು ನಡುವೆ ಮತ್ತೆ ಮಾತುಕತೆ, ವಿಶ್ವಾಸ, ಪ್ರೀತಿ ಬೆಳೀತಾ ಹೋಗ್ತೈತೆ. ಈ ಹಂತದಲ್ಲಿ ಕತೆಗೆ ಮತ್ತೊಂದು ಮಹತ್ವದ ಟ್ವಿಸ್ಟ್ ಸಿಗುತ್ತೆ. ಸೊ ಅದನ್ನ ನೀವು ಖಂಡಿತ ನೋಡ್ಲೇಬೇಕು ಆ ಟ್ವಿಸ್ಟ್ ನ. ಸೊ ಆ ಟ್ವಿಸ್ಟ್ ಏನಂತ ನೀವು ತಿಳ್ಕೊಬೇಕಂದ್ರೆ ಪೂರ್ತಿ ರಿವ್ಯೂ ಹೇಳ್ಬಿಟ್ರೆ ಮಜಾ ಎಲ್ಲಿ ಬರುತ್ತೆ ಗುರು. ಸೊ ನೀವು ಥಿಯೇಟರ್ ಹೋಗಿ ಸಿನಿಮಾನ ನೋಡಿದ್ರೆ ಗೊತ್ತಾಗುತ್ತೆ ಅದೇನ್ ಟ್ವಿಸ್ಟ್ ಅಂತ. ಸೊ ತಾನು ಇಷ್ಟಪಟ್ಟವ್ರಿಗಿಂತ ತನ್ನನ್ನ ಯಾರು ಇಷ್ಟಪಡ್ತಾರೋ
ಅವ್ರ ಜೊತೆ ಮದುವೆ ಆದ್ರೆ ಜೀವನ ಸುಖಮಯವಾಗಿರುತ್ತೆ ಅಂತ ನಿರ್ದೇಶಕ ಪವನ್ ಈಗಿನ ಯುವಕರಿಗೆ ಮೆಸೇಜ್ ಅನ್ನು ಕೊಡೋದಕ್ಕೆ ಈ ಸಿನಿಮಾದ ಮೂಲಕ ಒಂದು ಸ್ಟೋರಿನ ರೆಡಿ ಮಾಡಿದ್ದಾರೆ ನಿರ್ದೇಶಕ ಪವನ್ ಅವರು. ಚಿತ್ರದ ಪ್ರಥಮಾರ್ಧ ಗೆಳೆಯರ ತುಂಟಾಟ ಮುಗ್ಧ ಪ್ರೀತಿಯ ಸುತ್ತ ಸಾಗಿದ್ರೆ ಸೆಕೆಂಡ್ ಹಾಫ್ ಮಾತ್ರ ನಾಯಕನ ನಗರ ಜೀವನ ಮತ್ತೆ ಚಿಗುರುವ ಹೊಸ ಪ್ರೀತಿ ಸೆಂಟಿಮೆಂಟ್ ಸುತ್ತ ಗಿರ್ಕಿ ಹೊಡಿತಾ ಹೋಗುತ್ತೆ. ಇಲ್ಲಿ ನವೀನನಿಗೆ ಹೊಸ ಗೆಳೆಯರು ಸಿಗ್ತಾರೆ ಸಿಟಿನಲ್ಲಿ. ನವೀನ ಆಶಾ ಮತ್ತೆ ಒಂದಾಗ್ತಾರ ಇಲ್ವಾ ಅಂತ ತಿಳಿಯೋದಕ್ಕೆ ಖಂಡಿತ ನೀವು ಥಿಯೇಟರ್ಗೆ ಹೋಗಿ ಒಂದ್ಸರಿ ಲೋ ನವೀನ ಅಂತ ಅಂದ್ಬಿಟ್ರೆ ಸೂಪರ್ ಅಂತ ಹೇಳ್ಬೋದು. ಚಿತ್ರದ ಹಾಡುಗಳಂತೂ ಎಲ್ಲರಿಗೂ ಕುಣಿಗುವಂತಿದೆ. ಈಗಾಗ್ಲೇ ಹಾಡುಗಳು ತುಂಬಾನೇ ಫೇಮಸ್ ಆಗ್ಬಿಟ್ಟಿದಿವೆ. ಯಾಕಂದ್ರೆ ಶೋಭಾನೆ ಪದಗಳ ರೀತಿ ಇರ್ತಕ್ಕಂಥ ಹಾಡುಗಳು ತುಂಬಾನೇ ಫೇಮಸ್ ಆಗ್ಬಿಟ್ಟಿದ್ವಿ. ಇನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚಿತ್ರದ ಓಟಕ್ಕೆ ಸಾಥನ್ನ ನೀಡಿದೆ. ಸೊ ಚಿತ್ರಕ್ಕೆ ಸಖತ್ ಸಾಥನ್ನ ನೀಡಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಸಂಬಂಧಗಳ ಮೌಲ್ಯದ ಜೊತೆ ಹೇಳಿರ್ತಕ್ಕಂಥ ಮನ ಮುಟ್ಟುವ ಸಂದೇಶ ತುಂಬಾನೇ ಇಷ್ಟ ಆಗುತ್ತೆ ಜನಗಳಿಗೆ. ಮುಗ್ಧ ಯುವಕ ಕನ್ನಡಕ್ಕೆ ಮತ್ತೊಬ್ಬ ಹೀರೋ ಎಂಟ್ರಿ ಆಗಿದ್ದಾರೆ ಅಂತಂದ್ರೆ ತಪ್ಪಾಗಲಾರದು. ಮುಂದೆ ಉತ್ತಮ ನಟನಾಗಿ ಬೆಳೀತಕ್ಕಂಥ ಎಲ್ಲ ಲಕ್ಷಣಗಳು ನವೀನಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತೆರೆ ಮೇಲೆ ಮುದ್ದಾಗಿ ಕಾಣುವ ನಾಯಕಿ ವರ್ಷ ಕೂಡ ತನಗೆ ಸಿಕ್ಕ ಅವಕಾಶನ ಸಖತ್ತಾಗಿ ಬಳಸ್ಕೊಂಡಿದ್ರೆ, ನ್ಯಾಯ ನೀಡಿದರೆ ಆ ಪಾತ್ರಕ್ಕೆ. ಆಕೆಗೂ ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳ್ಬೋದು ಈ ಸಿನಿಮಾ ನೋಡಿದ್ರೆ. ಒಟ್ಟಾರೆ ಈ ಚಿತ್ರ ಎಂಟರ್ಟೈನಿಂಗ್ ಆಗಿದ್ದು ನಗುತ್ತಲೇ ನಗಿಸುತ್ತಲೇ ಒಂದು ಅದ್ಭುತವಾದ ಹೃದಯಕ್ಕೆ ಮೀಟುವಂತ ಸಂದೇಶನ ಕೊಡುತ್ತೆ ಈ ಸಿನಿಮಾ ಲೋ ನವೀನ. ಸೊ ನವೀನ್ ಸಜ್ಜು ಸಖತ್ತಾಗಿ ಮಾಡಿದಾರೆ ಈ ಸಿನಿಮಾದಲ್ಲಿ. ಹಾಗೆ ಹಳ್ಳಿ ಪಾತ್ರಗಳು ಕೇಳಂಗೆ ಇಲ್ಲ, ಭರ್ಜರಿಯಾಗಿ ಉಡಾಯಿಸ್ಬಿಟ್ಟಿದ್ದಾರೆ. ಸೊ ಇನ್ ಮಂಡ್ಯ ಸ್ಟೈಲ್ ಭಾಷೆ ಅಂತೂ ಎಲ್ರಿಗೂ ಹಚ್ಚು ಮೆಚ್ಚು ಅಂತ ಹೇಳ್ಬೋದು. ಮಂಡ್ಯ ಸ್ಟೈಲ್ ಭಾಷೆ ಆ ತರ ಭಾಷೆಯಲ್ಲಿ ಬಂದಿರ್ತಕ್ಕಂಥ ಸಿನಿಮಾಗಳೆಲ್ಲ ಗಲ್ಲಾಪೆಟ್ಟಿಗಳನ್ನ ಧೂಳೆಬ್ಬಿಸಿದೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾನು ಅದೇ ಸಾಲ್ಗೆ ಸೇರುತ್ತೇನೋ ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ. ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರಮಂದಿರಗಳಲ್ಲಿ ನೋಡಿ ಅನುಭವಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ. ಧನ್ಯವಾದಗಳು, ಶುಭ ದಿನ. ಹಾಗೆ ಸಾಕಷ್ಟು ಜನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ, ನಿಮ್ಗೆ ಲೈವ್ ಪ್ರೂಫ್ ಬೇಕಾದ್ರೂ ತೋರಿಸ್ತೀನಿ. ಸೊ ತುಂಬಾ ಜನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ, ದಯಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಹೊಸ ಹೊಸ ವಿಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ಪ್ರಯತ್ನಕ್ಕೆ ಸೊ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಇರೋ ಗಂಟೆ ಇದೆಯಲ್ಲ ಆ ಗಂಟೆನ ಒತ್ತಿದ್ರೆ ನೋಟಿಫಿಕೇಶನ್ ಆಗಿ ನಾನ್ ಹಾಕೋ ವಿಡಿಯೋ ನಿಮ್ಗೆ ಸಿಗುತ್ತೆ. ಸೊ ಆಗ ನೀವು ಈಸಿಯಾಗಿ ನನ್ನ ವಿಡಿಯೋನ ನೀವು ವೀಕ್ಷಣೆ ಮಾಡಬಹುದು. ವೀಕ್ಷಕರೇ, ಇದಾಗಿತ್ತು ನನ್ನ ವಿಡಿಯೋ.